ಟಿಪಿ ಶೇಷ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಅಲ್ಲಿನ ಭದ್ರತಾ ವ್ಯವಸ್ಥೆ ಹೇಗಿರುತ್ತೆ ಅನ್ನುವಂತಹ ಪ್ರಮುಖ ಪ್ರಶ್ನೆ ಸಾರ್ವಜನಿಕರಲ್ಲಿದೆ. ಸರ್, ಅದಕ್ಕೆ ಉತ್ತರ ಕೊಡೋದಾದ್ರೆ ಭದ್ರತಾ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಾವು ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಸಾಕಷ್ಟು ಅವರಿಗೆಲ್ಲ ನಾವು ಬ್ರೀಫ್ ಮಾಡಿದ್ವಿ ಆಲ್ರೆಡಿ. ಯಾವ ರೀತಿ ಅವನ್ನ ಕಟ್ಟುನಿಟ್ಟಾಗಿ ನೋಡ್ಕೊಬೇಕು ಅಂತ ಹೇಳಿ ಹೆಚ್ಚುವರಿ CCTV ಕ್ಯಾಮೆರಾಗಳೆಲ್ಲ ಹಾಕಿದ್ವಿ. ನಾವು ಹೆಚ್ಚುವರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ವಿ. ಭದ್ರತೆಯಲ್ಲಿ ಏನು ಲೋಪದೋಷಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಈಗ ಜನರಿಗಿರುವಂತಹ ಆತಂಕ ಒಂದೇ ಸರ್. ಈಗ ಪರಪ್ಪನಗ್ರಹಾರದಲ್ಲಿ ನಾವು ನೋಡಿದ್ವಿ, ಅಧಿಕಾರಿಗಳು ಮೈ ಮರೆತರು, ಪರಿಣಾಮ ಏನೇನಾಯ್ತು ಅಂತ ನಾವು ನೋಡಿದ್ವಿ. ಸೊ ಅಲ್ಲಿ ಆ ರೀತಿ ಯಾವುದೇ ಘಟನೆಗೆ ಆಸ್ಪದ ಕೊಡದಂತೆ ಏನ್ ಇನ್ಸ್ಟ್ರಕ್ಷನ್ಸ್ ನ ಅಲ್ಲಿನ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಂತ? ಈಗ ಆಲ್ರೆಡಿ ಅದೇ ತಾವು ಹೇಳಿದಾಗ ಈಗ ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ CCTV ಅಳವಡಿಸಿದೀವಿ, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೀವಿ. ಮತ್ತೇನು ಅವ್ರ ರಕ್ತ ಸಂಬಂಧಿಗಳಿಗೆ ಮಾತ್ರ ಈಗ ಇಂಟರ್ವ್ಯೂ ಕೊಡ್ಲಿಕ್ಕೆ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ಬೇರೆ ಬಂದಿಗಳ ಜೊತೆ ಬೆರಿಬಾರ್ದು ಅಂತ ಹೇಳಿದೀವಿ ನಾವೀಗ. ಅವ್ರ ಅಡ್ವೊಕೇಟ್ಸ್ ಮಾತ್ರ ಮಾತಾಡ್ಲಿಕ್ಕೆ, ಅಡ್ವೊಕೇಟ್ಸ್ ಮತ್ತೆ ರಕ್ತ ಸಂಬಂಧಿಗಳು ಮಾತಾಡ್ಲಿಕ್ಕೆ ಮಾತ್ರ ಪ್ರಾವಿಷನ್ ಮಾಡಿದೀವಿ. ಮತ್ತೇನು ಜೈಲ್ ಆಹಾರ ಏನಿದೆ ಅದನ್ನ ಮಾತ್ರ ಕೊಡ್ಬೇಕು, ಹೊರಗಡೆ ಫುಡ್ ಯಾವುದು ಕೂಡ ಸಾಧ್ಯನೇ ಇಲ್ಲ ಕೊಡ್ಲಿಕ್ಕೆ ಅಂತ ಹೇಳಿದ್ವಿ. ಮತ್ತೆ KSISF ಸೆಕ್ಯೂರಿಟಿ ಫೋರ್ಸ್ ಇದೆ ನಮ್ಮ ಕಾರಾಗೃಹದ ಹೊರಭಾಗದಲ್ಲಿ. ಅವರು ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ರೀತಿಯಾದಂತಹ ನಿಷೇಧಿತ ವಸ್ತುಗಳು ಒಳನುಸುಳಬಾರದು ಅಂತೇಳಿ ಎಲ್ಲ ನಾವು ಸ್ಟ್ರಿಕ್ಟ್ ಆಗಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಲಾಗಿದೆ ಈಗಾಗಲೇ. ಸರ್, ಇದ್ರ ಜೊತೆಗೆ ನಾವು ದರ್ಶನ್ ಎಂಟ್ರಿ ಆಗ್ಬೇಕಾದ್ರೆ ನೋಡ್ತಾ ಇದ್ವಿ, ಟಿ ಶರ್ಟ್ ನಲ್ಲಿ ಕೂಲಿಂಗ್ ಗ್ಲಾಸ್ ಇತ್ತು, ಹ್ಯಾಂಡ್ ಕ್ರೇಪ್ ಬ್ಯಾಂಡೇಜ್ ಇತ್ತು. ಇದೆಲ್ಲ ಏನ್ ಕತೆ ಅನ್ನುವಂತಹ ಪ್ರಶ್ನೆ. ಅದು ಬ್ಯಾಂಡೇಜ್ ನನಗೆ ಗೊತ್ತಿಲ್ಲ. ಟಿ ಶರ್ಟ್ ಅಂದ್ರೆ ಅವನು ಸಾಮಾನ್ಯ ಮನುಷ್ಯ. ಆಕ್ಚುಲಿ ಟಿ ಶರ್ಟ್ ಹಾಕೊಳ್ಳೋದು ತಪ್ಪೇನಿಲ್ಲ, ಟಿ ಶರ್ಟ್ ಏನ್ ತೊಂದರೆ ಇಲ್ಲ. ಬಟ್ ಏನ್ ನಾನು ಅಬ್ಸರ್ವ್ ಮಾಡಿದ ಆಕ್ಚುಲಿ ಮೀಡಿಯಾದಲ್ಲೇ ಏನು ಗಾಗಲ್ಸ್ ಹಾಕೊಂಡು ಬಂದಿದ್ದಾನೆ ಆಕ್ಚುಲಿ ಆತ. ಗಾಗಲ್ಸ್ ಹಾಕೊಂಡ್ರೆ ತಪ್ಪು ಆಕ್ಚುಲಿ. ಅವ್ರದ್ದೇನು ಬಿಲಾಂಗಿಂಗ್ಸ್ ಇತ್ತು ಅದನ್ನ ಕನ್ಸರ್ನ್ಡ್ ಎಸ್ಕಾರ್ಟ್ ಅಥಾರಿಟಿ ಅವರು ನಮ್ಮ ಜೈಲ್ ಅಥಾರಿಟಿ ಪಡ್ಕೊಂಡು ಅದನ್ನ ಮತ್ತೆ ಇವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಇವರು ಎಸ್ಕಾರ್ಟ್ ವೆಹಿಕಲ್ ಅಲ್ಲಿ ಪಿಕ್ನಿಕ್ ಬಂದ ರೀತಿಯಲ್ಲಿ ಇವರು ಗಾಗಲ್ಸ್ ಹಾಕೊಂಡ್ ಬಂದ್ರೆಗೆ ತಪ್ಪೋದು. ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ. ಇಷ್ಟೆಲ್ಲ ರಾಡಿ ಆಗಿದೆ. ರಾಡಿ ಆದ ನಂತರ ಕೂಡ ಇವರು ಇದೇ ರೀತಿ ಇವರು ನಮ್ಮ ಎಸ್ಕಾರ್ಟ್ ಪಾರ್ಟಿ ಇವರೆಲ್ಲರೂ ಕೂಡ ಇವರು ನೆಗ್ಲಿಜೆನ್ಸ್ ತೋರಿಸ್ತಾರೆ ಅಂತಂದ್ರೆ, ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಏನಿದ್ರೆ ಅರ್ಥ. ಅದಕ್ಕೆ ನಾನು ಅವ್ರ ಮೇಲೆ ಡಿಸಿಪ್ಲಿನ್ ಆಕ್ಷನ್ ತಗೊಳ್ಳಿದ್ರೆ ನಮ್ಮ ಹಿರಿಯ ಅಧಿಕಾರಿಗಳ ಪತ್ರ ಮಾಡ್ತಾ ಇದ್ದೀನಿ. ಎಷ್ಟು ಜನರ ಮೇಲೆ ನೋಟಿಸ್ ಸರ್? ಹಾಗಾದ್ರೆ ನೋಟಿಸ್ ಇಲ್ಲ, ಎಷ್ಟು ಜನ ಅವರು ಎಸ್ಕಾರ್ಟ್ ಮಾಡಿರೋದು ನನಗೆ ಗೊತ್ತಿಲ್ಲ ಆಕ್ಚುಲಿ. ಮಾಹಿತಿ ತಗೋ ಅವರು ಕೂಡ ಬಿಸಿ ಇದಾರೆ ಈಗ. ನಮ್ಮ ಜೈಲ್ ಸೂಪರಿಂಟೆಂಡೆಂಟ್ ಅವರು ಕೂಡ ಬಿಸಿ ಇದಾರೆ ಅವ್ರ ಅಡ್ಮಿಷನ್ ತಗೊಳ್ಳೋಕೆ. ನಾವೆಲ್ಲ ಮಾಹಿತಿ ತೆಗೆದುಕೊಂಡು ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡಿದಾಗ ಏನಂತ ಉತ್ತರ ಕೊಟ್ರು ಸರ್? ಹೆಂಗೆ ಈ ಗಾಗಲ್ಸ್ಗೆಲ್ಲ ಅಲೋವೆನ್ಸ್ ಕೊಟ್ರಂತೆ ಏನಂತ ಹೇಳಿದ್ರು? ನನಗಿನ್ನೂ ಅವ್ರಿಗೆ ಸಿಕ್ಕಿಲ್ಲ. ನಾನು ನೇರವಾಗಿ ನಾನು ಮೀಡಿಯಾದಲ್ಲಿ ನೋಡಿದೆ ಆಕ್ಚುಲಿ. ಮೀಡಿಯಾದಲ್ಲಿ ನೋಡಿದಷ್ಟು ನನಗೆ ಇದಾಯ್ತು, ಗಾಬರಿ ಆಯ್ತು. ಇದನ್ನು ಗಾಗಲ್ ತಗೊಂಡು ಬಂದಿದ್ದಾನೆ ಇವನು. ನಾನಿನ್ನೂ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿಲ್ಲ. ಈಗ ನಾವು ಪರಪ್ಪನಗ್ರಹಾರದಲ್ಲಿ ನೋಡಿದ್ವಿ ಸರ್, ತುಂಬಾ ಜನ ಬರೋರು, ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ನ ನಟ ನಟಿಯರೆಲ್ಲ ಬರೋರು, ಎಲ್ರಿಗೂ ಅವಕಾಶ ಸಿಗ್ತಾ ಇತ್ತು. ಬಳ್ಳಾರಿ ಜೈಲಲ್ಲಿ ಹೆಂಗ್ ಸರ್ ಕತೆ? ಖಂಡಿತವಾಗ್ಲೂ ಇಲ್ಲ. ಅವರ ಏನು ರಕ್ತ ಸಂಬಂಧಿಗಳು ಏನಿದ್ದಾರೆ, ಅವ್ರ ಅಡ್ವೊಕೇಟ್ ಏನಿದ್ದಾರೆ, ಲಿಮಿಟೆಡ್ ನಮ್ಮ ಮ್ಯಾನ್ಯುಯಲ್ ಪ್ರಕಾರ ಏನು ಅವರಿಗೆ ಬಂದಿಗಳಿಗೆ ಸಂದರ್ಶನ ಕೊಡಬೇಕು ಅಷ್ಟು ಮಾತ್ರ ಸಂದರ್ಶನ ಕೊಡ್ತೀವಿ. ಆರೋಪಿಯ ಬಾಡಿ ಲ್ಯಾಂಗ್ವೇಜ್, ಆರೋಪಿಯ ಮನಸ್ಥಿತಿಯನ್ನೆಲ್ಲ ವಾಚ್ ಮಾಡೋದಕ್ಕೆ ಏನು ಪೂರ್ವ ಸಿದ್ಧತೆಗಳಾಗಿದೆ ಸರ್? ಈಗ ಹೆಚ್ಚಿನ ಸಿಬ್ಬಂದಿಗಳು ನಿಯೋಜನೆ ಮಾಡಿದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಾಡಿ ವಾರ್ನ್ ಕ್ಯಾಮೆರಾ ಕೊಟ್ಟಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ CCTV ಕೊಟ್ಟಿದ್ದೀವಿ. ಅದ್ರ ಮುಖಾಂತರ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯ ಅದನ್ನ ನೋಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಪರಪ್ಪನಗ್ರಹಾರದಲ್ಲಿ ಸಮಸ್ಯೆ ಆಗಿದ್ದು ಇತರೆ ಕೈದಿಗಳ ಸಂಪರ್ಕ ಸಾಧಿಸಿದ್ದು ಮತ್ತೆ ರೌಡಿ ಶೀಟರ್ಗಳೆಲ್ಲ ರಕ್ಷಣೆ ಕೊಟ್ಟಿದ್ದು ಅಲ್ಲ. ಆಗದೆ ಇರೋ ರೀತಿ ಏನ್ ಕ್ರಮ ಆಗುತ್ತೆ ಸರ್? ಅದೇ ನಮ್ಗೆ ಹೇಳಿದ್ನಲ್ಲ, ಈಗ ಅವ್ರು ಸಪರೇಟ್ ಐಸೋಲೇಟ್ ಮಾಡಿ ಇಟ್ಟಿದ್ವಿ ನಾವೀಗ. ಸಾಧ್ಯನೇ ಇಲ್ಲ. ಹಾಗಾದ್ರೆ ಸಾಧ್ಯನೇ ಇಲ್ಲ, ಬೇರೆ ಹೆಣ್ಮಕ್ಳ ಜೊತೆ ಸಂಪರ್ಕ ಬಂದ್ರೆ ಸಾಧ್ಯನೇ ಇಲ್ಲ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇದು DIG ಆಗಿರುವಂತಹ ಟಿಪಿ ಶೇಷ ಅವರ ರಿಯಾಕ್ಷನ್ ಆಗ್ತಾ ಇದೆ. ಸಕಲ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಯನ್ನ ನಾವು ಕಲ್ಪಿಸಿದ್ದೀವಿ. ಜೊತೆಗೆ ಅನ್ನೆಸೆಸರಿಯಾಗಿ ಯಾವುದೇ ಮೂವ್ಮೆಂಟ್ಸ್ ಜೈಲಿನ ಒಳಗೆ ಅವಕಾಶವನ್ನು ನಾವು ಮಾಡಿಕೊಡಲ್ಲ. ಅಂದ್ರೆ ಯಾರಂದ್ರೆ ಅವರು ಬಂದು ವಿಸಿಟ್ ಮಾಡಬೇಕು, ನೋಡಬೇಕು ಅಂತ ಎಲ್ಲ ಹೇಳಿದ್ರೆ ನಾವು ಅವಕಾಶವನ್ನು ಕೊಡಲ್ಲ. ಕೇವಲ ಕುಟುಂಬಸ್ಥರಿಗೆ ಮಾತ್ರ ನಾವು ಅವಕಾಶವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ನಾವು ಕೇಳ್ತಾ ಇದ್ವಿ ಆ ಗಾಗಲ್ಸ್ ವಿಚಾರದಲ್ಲಿ. ಸೊ ಈಗಾಗಲೇ ನೋಟಿಸ್ ಅನ್ನ ಕೊಡೋದಕ್ಕೆ ಬೇಕಾದಂತಹ ತಯಾರಿನ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಎಷ್ಟು ಜನ ಸಿಬ್ಬಂದಿಗಳು ಅಲ್ಲಿ ಬಂದಿದ್ರು ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿರೋದ್ರಿಂದ ನಾನು ಪತ್ರವನ್ನ ಬರಿತೀನಿ. ಹಾಗೂ ಯಾರು ಕರ್ತವ್ಯ ಲೋಪವನ್ನ ಮಾಡಿದ್ದಾರೋ ಅಂತವರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ಭರವಸೆಯನ್ನು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಹಾಗೆ ಯಾವುದೇ ಅಲ್ಟ್ರಾ ಲಕ್ಸುರಿ ಫೆಸಿಲಿಟೀಸ್ ಕೂಡ ದರ್ಶನ್ಗೆ ಸಿಗಲ್ಲ ಅಂತ ಹೇಳ್ತಾರೆ.